ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತಿನ ಲಾಗು ಫಸ್ಟು ಪೂಜೆ ಮಾಡ್ತೀನಿ. ಪೂಜೆ ಆದಮೇಲೆ ಅಡುಗೆ ಮಾಡ್ತೀನಿ. ಪೂಜೆ ಮಾಡುವಾಗ ಇದು ಕುಬೇರ ರಂಗೋಲಿ ಹಾಕಿ ಎಲ್ಲರ ಮನೆಯಲ್ಲಿ ಎಲ್ಲರೂ ಹಾಕಿದ್ದು ಕಲ್ತ್ಕೊಂಡು ಹಾಕಿದರೆ ಮನೆಗೆ ಒಳ್ಳೆಯದಾಗ್ತದೆ. ನೀವೇನು ಅನ್ಕೋತೀರೋ ಅದು ಎಲ್ಲ ಈಡೇರ್ತವೆ. ನಿಮ್ಮ ಮಕ್ಕಳಿಗೆ, ಯಜಮಾನ್ರಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರು ಬೇಕಾದ್ರೂ ಎಲ್ಲರಿಗೂ ಒಳ್ಳೆಯದಾಗ್ತದೆ. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಮೊದಲು ಕಲಿಯೋರಿಗೆ ಈ ಥರ ಫಸ್ಟು 3 ಚುಕ್ಕೆ ಇಡಬೇಕು, ಆಮೇಲೆ 5 ಇಡಬೇಕು. ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ರೀತಿ ಇಡ್ರಿ ಅಂದರೆ ಕರೆಕ್ಟ್ ಬರ್ತದೆ. ನಾನು ನಿಮಗೂ ಗೊತ್ತಾಗಲ್ಲ ಅಂಥೇಳಿ ಈ ಥರ ತೋರಿಸ್ತಿದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಲೈನ್ಸ್ ಅಷ್ಟೇ ಹಾಕಿ ಸ್ವಲ್ಪ ನನಗೆ ರೂಢಿಯಾಗಿಬಿಟ್ಟದ. ಅದಕ್ಕೆ ನಾನು ಈ ಥರ ಲೈನ್ ಹಾಕಿ ರಂಗೋಲಿ ಹಾಕ್ತೀನಿ. ಈ ಚುಕ್ಕೆ ಇಡೋಂಗಿಲ್ಲ ಜಾಸ್ತಿ. ಈಗ ಫಸ್ಟು ಇದೇ ಥರನೇ ಮಾಡ್ತಿದ್ದೆ ನಾನು ಬರದೇ ಇದ್ದಾಗ. ಈಗ ಒಂದು ಸ್ವಲ್ಪ ರೂಢಿಯಾಗ್ಯದ. ಅದಕ್ಕೆ ಲೈನ್ ಅಷ್ಟೇ ಹಾಕಿ ನಾನು ಕುಬೇರ ರಂಗೋಲಿ ಹಾಕ್ತೀನಿ. ನೋಡಿ, ಇಷ್ಟ ಆದಮೇಲೆ ಏನು ಮಾಡಬೇಕು, ಈಗ ಈ ಥರ ಮತ್ತೊಂದು ಲೈನ್ ಹಾಕಬೇಕು. ನೋಡಿ ತೋರಿಸಿದ್ದೀನಲ್ಲ, ಇದೇ ಥರನೇ ಹಾಕಬೇಕು. ಅದಾದಮೇಲೆ ಮತ್ತು ಆ ಕಡೆ ಆದಮೇಲೆ ಈ ಕಡೆ ಹಾಕಬೇಕು. ತ್ರಿಕೋನಗಳು ಅಂತಾರ, ಇದಕ್ಕೆ ತ್ರಿಕೋನಗಳು ಅಂತಾರ. ಇವೆಲ್ಲ ಈ ಥರ ಮಾಡಬೇಕು ನೋಡಿ. ಈಗ 2 ತ್ರಿಕೋನ ಆದಮೇಲೆ ಇದಕ್ಕೂ ಲೈನ್ಸ್ ಅಷ್ಟೇ ಹಾಕೋದು, ಬೇರೆ ಏನಿಲ್ಲ. ಭಾಳ ಈಜಿ ಹಾಕೋದು, ಯಾರು ಬೇಕಾದ್ರೂ ಹಾಕ್ಬೋದು. ನೋಡಿ, ನಿಮ್ಮ ಮನೇಲಿ ನೀವು ಹಾಕಿ ನಿಮ್ಮ ಕೋರಿಕೆಗಳು ಈಡೇರಿಸ್ಕೊರಿ. ನಾನು ಅದೇ ರೀತಿ ಮಾಡ್ತೀನಿ ಮನೆಯಲ್ಲಿ. ನಿಮಗೆ ಆಸೆ ಆಕಾಂಕ್ಷೆ ಏನಾದರೂ ಇದ್ದರೆ ಈ ಥರ ಹಾಕಿ ಬೇಡ್ಕೋಬೇಕು. ಬೇಡ್ಕೊಂಡ್ರೆ ನೀವೇನು ಅಂದ್ಕೊಂಡ್ರೂ ಆಗ್ತಾವೆ. ನಾನು ದಿನಾಲೂ ಹಾಕ್ತೀನಿ. ಇದು ನಮ್ಮದು ದೇವರು ಮನೆಯಲ್ಲಿ ದೇವ್ರ ಕಟ್ಟೆ ಅಂತ, ಜಗಲಿ ಕಟ್ಟೆ ಅಂತೀವಲ್ಲ. ನೋಡಿ, ರಂಗೋಲಿ ಹಾಕಿದ ಮೇಲೆ ಈ ಥರ ಮಾಡಬೇಕು. ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಬೇಕು. ಮಾಡಿದ ಮೇಲೆ ಅದಕ್ಕೆ ಹೂವು ಏರಿಸ್ಬೇಕು. ನಮ್ಮ ಮನೆಯಲ್ಲಿ ಯಾವ ಹೂವು ಇರ್ತಾವೋ ಆ ಹೂವು ಏರಿಸ್ಬೇಕು. ನಾನು ಇದು ನೋಡಿ ಮರ್ಗ ಅಂತೀವಿ ನಾವು, ಮರ್ವಮ್ ಅಂತಾರೆ ಮತ್ತು ದವನಮ್ ಅಂತಾರೆ. ಈ ಥರ ಎಷ್ಟು ಹೆಸರು ಅದಕ್ಕೆ. ಮತ್ತು ತುಳಸಿ ಇಷ್ಟು ಹೂವು ತಂದೀನಿ.